ಎಲ್ರಿಗೂ ನಮಸ್ತೆ. ಇದು ನಮ್ಮ ಇವತ್ತು 4ನೇ ಸಾಂಗ್ ರಿಲೀಸ್ ಆಗಿದೆ, ಸ್ಪೆಷಲ್ ಸಾಂಗ್ ಟು ಬಿ ಫ್ರ್ಯಾಂಕ್. ಥ್ಯಾಂಕ್ ಯು ನೂರಾ ಮೇಡಮ್, ಯಾಕೆಂದರೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅರ್ಜುನ್ ಸರ್ ಈ ಸಿನಿಮಾ ಕೆಲಸ ಮಾಡಿದಷ್ಟು ನಾನು ಯಾವುದರಲ್ಲೂ ನೋಡಿಲ್ಲ. ಯಾಕೆಂದರೆ ಯಾವಾಗಲೂ ಏನೇ ಒಂದು ಸರ್ಗೇನಾದರೂ ಪ್ರೇಮ್ ಸರ್ಗೊಂದು ಐಡಿಯಾ ಬಂದರೆ ಇದೇ ಚೇಂಜಸ್ ಆಗಲಿ, ಅದಕ್ಕೊಂದು ಇಂಪ್ರೂವ್ಮೆಂಟ್ ಆಗಲಿ, ಯಾವಾಗಲೂ ಅವೈಲೇಬಲ್ ಇದು ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಆನಂದ್ ಆಡಿಯೋ, ಶ್ಯಾಮ್ ಸರ್ ಮತ್ತು ಆನಂದ್ ಸರ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ವೆನ್ ಇಟ್ ಕಮ್ಸ್ ಟು ಆಡಿಯೋ ಅಂತ ಬಂದರೆ. ಯಾಕಂದರೆ ಇಷ್ಟು ಬಿಗ್ ಬಜೆಟಲ್ಲಿ ನಾವು ಆಡಿಯೋ ಮಾಡಬೇಕು ಅಂತಂದು ಅಂದ್ಕೊಂಡಾಗ ಅವರು ಯಾವುದೇ ರೀತಿಯಾದ ಆಲೋಚನೆ ಮಾಡ್ದಲೆ ದೇ ಸ್ಟುಡ್ ವಿತ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಪ್ರೇಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರೀತಿ ಹಾಗೂ ಶ್ರಮದಿಂದ ಸಿನಿಮಾ ಮಾಡ್ತಿರೋದು ಅದು ಪ್ರೇಮ್ ಸರ್. ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು ತಿಂಗಳು ರಿಲೀಸ್ ಆರಾಮಾಗಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಧ್ರುವ ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಸರ್. ಆ್ಯಂಡ್ ಫೈನಲಿ ವಿ ಹ್ಯಾವ್ ಪ್ರೇಮ್ ಸರ್. ಪ್ರೇಮ್ ಸರ್, ನೀವು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಅಲ್ಲ, ಬಿಕಾಸ್ KD ಫಸ್ಟ್ ಬರಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ, ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್, KD ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗಿ ಅನೌನ್ಸ್ ಮಾಡಿರೋದಿಲ್ಲ. ಈಗ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ದಿದ್ದು, ಸಾರಿ ಈ ಡಿಸೆಂಬರಲ್ಲೇನೋ, ಲಾಸ್ಟ್ ಸಾಂಗಲ್ಲಲ್ವ ಸರ್ ನಾವು ಹಾಕಿದ್ದು ಡೇಟ್? ಡಿಸೆಂಬರಲ್ಲಿ ನೋಡಿದ್ದು. ಹಾಂ, ಜೋಡತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿದ್ದು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟಲ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಬರ್ಲಿ. ಜನನಾಯಕನ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಟಾಕ್ಸಿಕ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಎಲ್ಲ ನಿಮ್ ಸಿನಿಮಾನೇ, ಬಟ್ KDನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿದ್ದ ಡೇಟ್ ಅಲ್ಲ, ಹೊಸದಾಗೇನೆ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮಗೆ ಡಿಸೆಂಬರ್ 25th ನಾವು ಅನೌನ್ಸ್ ಮಾಡಿದ್ವಿ, ಏಪ್ರಿಲ್ 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ ಇವಾಗ. ಸರ್, ಈಗ ಏನು ಪೋಸ್ಟ್ಪೋನ್ ಆಗಿದೆ ಯಾವುದೂ ಸಹ ಇಂಟೆನ್ಷನ್ ಇಲ್ಲ, ಇಟ್ ವಾಸ್ ಆಕ್ಸಿಡೆಂಟಲ್. ಸೊ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ಬಂದರೆ ಡೆಫಿನೆಟ್ಲಿ ಆ ಟೈಮಿಗೆ ಬಂದರೆ ಇಟ್ ವುಡ್ ಹ್ಯಾವ್ ಬಿನ್ ಗುಡ್. ಬಟ್ ಈಗ ಪೋಸ್ಟ್ಪೋನ್ ಆಗಿದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್. ಈಗೇನು ನೆಕ್ಸ್ಟ್ ನ್ಯೂ ಡೇಟ್ಸ್ ಬಂದಿದೆ, ಆ ಡೇಟ್ಸ್ಗೆಲ್ಲ ಆನ್ ಟೈಮ್ ಬರುತ್ತೆ.